ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರತಿಮಾ ಭಟ್. ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಬೇಕಾ ಅನ್ನೋದು ಈಗ ಚರ್ಚಿತ ವಿಷಯ ಆಗಿದೆ. ದೇಗುಲಗಳಲ್ಲಿ ಹಲವು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಬೇಕು ಅನ್ನುವಂತಹ ಮಾತುಗಳು, ಜೊತೆಗೆ ಅಂತಹದೊಂದು ಬೋರ್ಡ್ಗಳು ರಾರಾಜಿಸ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಂತಹ ಹೇಳಿಕೆ ಏನಿದೆ, ಆ ಹೇಳಿಕೆ ಈಗ ಮತ್ತೊಮ್ಮೆ ಡ್ರೆಸ್ ಕೋಡ್ ದಂಗಲ್ ಅನ್ನ ಎಬ್ಬಿಸಿರುವಂಥದ್ದು. ಮತ್ತೆ ಈಗ ರಾಜ್ಯದಲ್ಲಿ ಡ್ರೆಸ್ ಕೋಡ್ ದಂಗಲ್ ಶುರುವಾಗಿದೆ. ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಬೇಕಾ ಬೇಡವಾ, ಈ ಚರ್ಚೆಗೆ ಗ್ರಾಸವಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿದಂತಹ ಮಾತು. ಈಗಿರೋ ಪ್ರಶ್ನೆ, ಪಾರ್ಟಿಗಳಿಗೂ ಒಂದೇ ಬಟ್ಟೆ, ದೇಗುಲಕ್ಕೂ ಒಂದೇ ಬಟ್ಟೆ ಅನ್ನುವಂಥ ಪ್ರಶ್ನೆಯನ್ನ ವಸ್ತ್ರ ಸಂಹಿತೆಯ ಪರವಾಗಿರೋರು ಕೇಳ್ತಾ ಇದ್ದಾರೆ. ದೇವರು ಹೇಳಿಲ್ಲ ಅಂತ ಹೇಗಾದ್ರೂ ಬರಬಹುದಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಆದ್ರೆ ಈ ರೀತಿಯ ಷರತ್ತುಗಳನ್ನು ಹಾಕುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾ ಎನ್ನುವಂತಹ ಪ್ರಶ್ನೆ ಕೂಡ ಹಲವು ಚಿಂತಕರು ಕೇಳ್ತಾರೆ. ಹಾಗಾದ್ರೆ ಯಾವುದು ಸರಿ? ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಹಾಗಿದ್ರೆ ಬೇಡವಾ? ದೇಗುಲಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಉಡುಗೆಗಳನ್ನು ತೊಟ್ಟು ಹೋಗ್ಬೋದಾ? ಹಾಗಿದ್ರೆ ರಾಜ್ಯದ ದೇಗುಲಗಳಲ್ಲಿ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಲ್ಲ, ವಸ್ತ್ರ ಸಂಹಿತೆ ಬಗ್ಗೆ ನಾವು ಯಾವುದೇ ನಿರ್ಬಂಧವನ್ನ ಹೇರಿಲ್ಲ ಅನ್ನೋದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿದಂತಹ ಮಾತು. ಇದು ಘೋಷಣೆ, ಸಿಎಂ ಮಾಡಿದಂತಹ ಘೋಷಣೆ. ದೇವರೇನು ಇಂಥದ್ದೇ ಬಟ್ಟೆ ಹಾಕೊಂಡು ಬಾ ಅಂತ ಹೇಳಿಲ್ಲ. ದೇವಸ್ಥಾನಕ್ಕೆ ಬರುವಾಗ ಶುದ್ಧವಾದ ಭಕ್ತಿ ಇರಬೇಕಷ್ಟೇ. ಹಾಗಾಗಿ ನಾವು ಯಾವುದೇ ದೇಗುಲದಲ್ಲಿ ವಸ್ತ್ರ ಸಂಹಿತೆ ಇರಬೇಕು ಅನ್ನೋದನ್ನ ಹೇಳಲ್ಲ ಅನ್ನೋದು ಸಿದ್ದರಾಮಯ್ಯ ಅವರ ಸ್ಪಷ್ಟನೆ. ಆದರೆ ಹಲವು ದೇಗುಲಗಳು, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ದೇಗುಲಗಳು ಕೂಡ ವಸ್ತ್ರ ಸಂಹಿತೆಯ ಬಗ್ಗೆ ಬೋರ್ಡ್ಗಳ ರಾರಾಜಿಸಿದೆ. ಈ ವಿಚಾರ ಈಗ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಕೂಡ ಇಂತಹದ್ದೇ ಬಟ್ಟೆ ಹಾಕಿ ಹೋಗಬೇಕು ಅನ್ನುವಂತಹ ನಿಯಮ ನಿಜಕ್ಕೂ ಕೂಡ ಅಗತ್ಯತೆ ಇದೆಯಾ? ಅಥವಾ ಇನ್ನು ಹಲವು ದೇಗುಲಗಳಲ್ಲಿ ನಾವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಅಲ್ಲೇ ಒಂದು ಶಾಲ್ ಅನ್ನೋ ಏನೋ ಕೊಡ್ತಾರೆ, ಅದನ್ನು ಹೊದ್ದು ಹೋಗಬಹುದು. ಅಂಥದ್ದೊಂದು ವ್ಯವಸ್ಥೆಯನ್ನು ಕೂಡ ಹಲವು ಕಡೆಗಳಲ್ಲಿ ಮಾಡಲಾಗಿದೆ. ದೇವಸ್ಥಾನಗಳಿಗೆ ನಾವೇನು ಮುಜರಾಯಿ ಇಲಾಖೆಯಲ್ಲಿ ಯಾವುದೂ ತೀರ್ಮಾನ ಮಾಡಿಲ್ಲ. ನಾನು ಕೂಡ ನಿಮ್ಮ ಅಭಿಪ್ರಾಯನೇ ಓದಿರ್ತಕ್ಕಂಥವನು. ಅದಕ್ಕೇನು ಇಂಥದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅದರಲ್ಲಿ ನಂಬಿಕೆ ಇಲ್ಲ. ಶರ್ಟ್ ಹಾಕೊಂಡಿರೋ ಶರ್ಟ್ ಹಾಕೋಬಹುದು, ಪ್ಯಾಂಟ್ ಹಾಕೊಂಡಿರೋ ಪ್ಯಾಂಟ್ ಹಾಕೋಬಹುದು, ಸೀರೆ ಉಟ್ಕೊಂಡಿರ್ಬೋದು, ಅಥವಾ ಎಂಥದಮ್ಮ ಇನ್ನೊಂದು ಪಂಜಾಬಿ ಹಾಕೊಂಡು ಹೋಗ್ಬೋದು. ಇವರು ಇಂಥದೇ ಡ್ರೆಸ್ ಹಾಕೊಂಡು ಬರ್ರಿ ಅಥವಾ ಬಟ್ಟೆ ಬಿಚ್ಚಾಕೊಂಡು ಬರ್ರಿ ಅಂತ ಹೇಳೋದಿಲ್ಲ. ಭಕ್ತಿ ಶುದ್ಧವಾಗಿದೆ ಇದ್ರೆ ಸಾಕು ಅಷ್ಟೇ. ಶುದ್ಧವಾದಂತ ಭಕ್ತಿ ಇದೆ. ಶುದ್ಧವಾದಂತ ಭಕ್ತಿನೇ ಇದ್ದೇ ಹೋದ್ರೆ, ಆಷಾಢಭೂತಿ ತರದ ಭಕ್ತಿ ಇದ್ರೆ ಪ್ರಯೋಜನ ಏನು? ಸಾರ್ವಜನಿಕರಿಗೆ ಸಂಬಂಧಪಟ್ಟದ್ದು, ಅದು ಸಹ ಕಲಾವಿದರು ನಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿದರೆ ಅದಕ್ಕೆ ತರ್ತಾ ಇದ್ದೀನಿ. ದೇವಸ್ಥಾನಗಳಿಗೆ ಪ್ರವೇಶವನ್ನು ಕುರಿತಂಥದ್ದು, ದೇವಸ್ಥಾನಗಳಿಗೆ ಮೈ ತುಂಬ ಬಟ್ಟೆ ಹಾಕಿಕೊಂಡು ಹೋಗಬೇಕು ಅನ್ನೋದು ನ್ಯಾಯವಾದ ವಿಚಾರ. ಯಾರೂ ಸಹ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಹೋದರೆ ಯಾರು ದೇವಸ್ಥಾನಕ್ಕೆ ಹೋದರೆ ಅದನ್ನು ಬಿಡಬಾರ್ದು. ಆದರೆ ಪಂಚನೇ ಉಟ್ಕೊಂಡು ಹೋಗ್ಬೇಕು ಅಂತೇಳಿ ಆದೇಶ ಹೊರಡಿಸ್ತಾ ಇದ್ದಾರೆ ಅಂತ ಕೇಳಿದ್ದೀನಿ. ಹಾಗೇನಾದರೂ ಇದ್ದರೆ ದಯವಿಟ್ಟು ಅದನ್ನು ಮಾಡಬೇಡಿ. ಮೈ ತುಂಬ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಆದರೆ ಪಂಚನೇ ಉಟ್ಕೊಂಡು ಹೋಗ್ಬೇಕು, ಸೀರೆನೇ ಉಟ್ಕೊಂಡು ಹೋಗ್ಬೇಕು ಅಂತ ವಿಧಿಸೋದು ಪ್ರಜಾಪ್ರಭುತ್ವ ತತ್ವಕ್ಕೆ ವಿರುದ್ಧವಾದ್ದು ಅನ್ನೋದನ್ನು ದಯವಿಟ್ಟು ಗಮನಿಸಬೇಕು. ಮತ್ತು ನಮ್ಮ ಕಲಾವಿದರೆಲ್ಲ ಎಸ್, ಈ ರೀತಿಯದೊಂದು ಚರ್ಚೆ ಈಗ ಶುರುವಾಗಿರುವಂಥದ್ದು. ಹಾಗಿದ್ರೆ ಜನಸಾಮಾನ್ಯರಿಗೆ ಏನು ಹೇಳ್ತಿದ್ದಾರೆ, ಚಿಂತಕರಿಗೆ ಏನು ಹೇಳ್ತಾರೆ? ನಿಜಕ್ಕೂ ಇಂಥದ್ದೊಂದು ವಸ್ತ್ರ ಸಂಹಿತೆ ಇರಬೇಕಾ ದೇಗುಲಗಳಿಗೂ ಕೂಡ, ಅಥವಾ ಭಕ್ತಿಯೊಂದೇ ಸಾಕ? ಈ ಬಗ್ಗೆ ಮಾತನಾಡೋಣ. ನಮ್ಮೊಂದಿಗೆ ವಿಶೇಷ ಅತಿಥಿಗಳಿದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ನಮ್ಮೊಂದಿಗೆ ಹಿಂದೂ ಜನಜಾಗೃತಿ ಸಂಸ್ಥೆಯಿಂದ ಭವ್ಯ ಗೌಡ ಅವರು ಚೆನ್ನಾಗಿದ್ದಾರೆ. ಭವ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ ವಕೀಲರಾಗಿರುವಂತಹ ಮಂಜುಳಾ ದೇವಿ ಅವರು ಚೆನ್ನಾಗಿದ್ದಾರೆ. ಮಂಜುಳಾ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ನಾಗರಾಜ್ ಅವರಿದ್ದಾರೆ. ನಾಗರಾಜ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಆಧ್ಯಾತ್ಮ ಚಿಂತಕರಾಗಿರುವಂತಹ ಹರೀಶ್ ಕಶ್ಯಪ್ ಚೆನ್ನಾಗಿದ್ದಾರೆ. ಕಶ್ಯಪ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಮೊದಲಿಗೆ ಆರಂಭಿಸೋದಾದ್ರೆ ಭವ್ಯ ಅವರೇ,
ಒಂದು ದೇಗುಲ ಅಂತಂದಾಗ ದೇವಸ್ಥಾನದಲ್ಲಿ ಅವರವರ ವೈಯಕ್ತಿಕವಾಗಿ ಆ ದೇವರಿಗೆ ಆರಾಧನೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಜನ. ಆದರೆ ಬರುವಂತಹ ಜನರಿಗೆ ಒಂದು ನಿಯಮ, ಒಂದು ಡ್ರೆಸ್ ಕೋಡ್ ಅನ್ನೋದು ನಿಜಕ್ಕೂ ಬೇಕು ಅಂತ ಅನ್ಸುತ್ತಾ ತಮಗೆ? ಬೇಕಾದ್ರೆ ಯಾಕೆ ಅಂತ? ಖಂಡಿತವಾಗಿಯೂ ಬೇಕು. ಯಾಕಂತ ಹೇಳಿದ್ರೆ ಅವರ ಅಂದ್ರೆ ಎಲ್ಲ ಜಾಗಕ್ಕೂ ಒಂದೊಂದು ವಸ್ತ್ರ ಸಂಹಿತೆ ಅಂತ ಇರುತ್ತೆ. ಈಗ ನಿಮ್ಗೆ ಹೀಗೆ ಬರ್ಬೇಕಾದ್ರೆ ಈ ಡಿಬೇಟ್ಗೆ ಇದೇ ಡ್ರೆಸ್ ಕೋಡ್ ಅಂತ ಇದೆ, ಅಥವಾ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಇರ್ಬೋದು, ಎಲ್ಲ ಕಡೆ. ಈಗ ನಮ್ಮ ಪಕ್ಕದಲ್ಲಿ ವಕೀಲರು ಇದ್ದಾರೆ, ಕೋರ್ಟ್ಗೆ ಅವ್ರಿಗೆ ಹೇಗೆ ಮನ್ಸಿಗೆ ಬಂದಂಗೆ ಬರ್ತಾನೆ ಅಂದ್ರೆ ಆಗತ್ತಾ? ಇಲ್ಲ, ಅಲ್ಲೊಂದು ವಸ್ತ್ರ ಸಂಹಿತೆ ಇದೆ, ಅಥವಾ ಕೋರ್ಟ್ ಹಾಕಿ ಬರ್ಬೇಕು ಹೀಗೆ ಅಂತ ಒಂದು ನಿಯಮ ಇದೆ, ಹಾಗೆ ಪಾಲನೆ ಮಾಡ್ತಾರೆ. ಅದೇ ರೀತಿ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಶ್ರದ್ಧಾಸ್ಥಾನ, ದೇವಸ್ಥಾನಕ್ಕೆ ನಾವು ಯಾಕೆ ಹೋಗ್ತೇವೆ? ಅಲ್ಲಿ ಭಕ್ತಿ ಭಾವ, ಶ್ರದ್ಧೆ, ನಿರ್ಮಲತೆ ಅಂದ್ರೆ ದೇವರಿಂದ ಸಾತ್ವಿಕತೆ, ಚೈತನ್ಯ ತಗೊಳ್ಲಿಕ್ಕೋಸ್ಕರ ನಾವು ಹೋಗ್ತೇವೆ. ಹಾಗಾಗಿ ಹೋಗ್ಬೇಕಾದ್ರೆ ನನ್ನ ಉಡುಪು ಸಾತ್ವಿಕವಾಗಿರ್ಬೇಕು ಅಂತ ಹೇಳಿ ಹಲವಾರು ದೇವಸ್ಥಾನದಲ್ಲಿ ಈಗ ಎಷ್ಟೋ ಜನ ಸರ್ವೆ ಕೂಡ ಮಾಡಿದ್ರು. ನಾವೇನು ಮಂದಿರ ಮಹಾಸಂಘದಿಂದ ಏನು ಒಂದು ಅಧಿವೇಶನ ಅಂತ ಮಾಡಿದ್ವಿ, ಅದಾನಂತರ ಸರ್ವೆ ಮಾಡಿದ್ರು. ಅದರಲ್ಲಿ 99% ಜನ, ಎಲ್ಲರೂ 100% ಎಲ್ಲರೂ ಹೇಳ್ತಾರೆ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಒಂದು ಒಳ್ಳೆಯ ರೀತಿಯ ಉಡುಪನ್ನು ಧರಿಸಿ ಬನ್ನಿ. ಇಲ್ಲಿ ನಾವೇನು ಸೀರೆನೇ ಕಡ್ಡಾಯ ಅಥವಾ ಏನು ಲುಂಗಿ ಉಟ್ಕೊಂಡೇ ಬರ್ಬೇಕು ಹಾಗೆ ಹೇಳಿಲ್ಲ. ಸಾತ್ವಿಕವಾದಂತಹ ವಸ್ತ್ರವನ್ನು ಧರಿಸಿ ಬನ್ನಿ. ಚೂಡಿದಾರ್ ಹಾಕೊಂಡ್ರು ಅದು ಸಾತ್ವಿಕತೆ ಇರಬೇಕು, ಹಾಗೆ ಬನ್ನಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಇದು ಕಂಪಲ್ಸರಿ ಅಂದ್ರೆ ಮಾಡಿದ್ರೆ ಅವರಿಗೆ ಲಾಭ ಆಗುತ್ತೆ. ಮತ್ತೆ ಇದರಿಂದ ಯಾರೋ ಒಬ್ರು ಸ್ಟೇಟ್ಮೆಂಟ್ ಈ ತರ ಕೊಡ್ತಾರಲ್ಲ, ಅವ್ರಿಗೇನು ಧರ್ಮಶಾಸ್ತ್ರದ ಅಭ್ಯಾಸ ಮಾಡಿದಾರ? ಅವ್ರು ನಮ್ಮ ಹಿಂದೂ ಧರ್ಮದ ಸಂತ್ರ, ಒಬ್ಬ ರಾಜಕೀಯ ವ್ಯಕ್ತಿ, ರಾಜಕೀಯದ ಬಗ್ಗೆ ಅವರ ಅನುಭವ ಇದೆ, ಅದ್ರ ಬಗ್ಗೆ ಮಾತಾಡ್ಲಿ. ಧರ್ಮದ ಬಗ್ಗೆ ಹೇಳುವಂತಹ ಯಾವುದೇ ರೈಟ್ಸ್ ಅವ್ರಿಗಿಲ್ಲ. ಅಲ್ಲ, ಆದ್ರೆ ಒಂದು ದೇಗುಲಕ್ಕೆ ಬರುವಾಗ ಅವರು ದೇವರನ್ನ ಭಕ್ತಿಯಿಂದ ಆರಾಧಿಸಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ನೀವು ಹೀಗೆ ಬನ್ನಿ, ಹೀಗೆ ಬಂದ್ರೆ ಮಾತ್ರ ಎಂಟ್ರಿ ಅಂತ ಅನ್ನುವಂಥ ಒಂದು ನಿಯಮಗಳು ನಿಜಕ್ಕೂ ಬೇಕಾನೋದು. ಎಸ್ ಮೇಡಮ್ ಮಂಜುಳಾ ಅವರೇ, ತಾವೇನು ಹೇಳ್ತೀರಿ? ನಿಜಕ್ಕೂ ವಸ್ತ್ರ ಸಂಹಿತೆ ಅಂತ ಅನ್ನೋದು ದೇಗುಲಕ್ಕೂ ಅಪ್ಲೈ ಆಗಬೇಕಾ? ಯಾವುದೋ ಒಂದು ಸಂಸ್ಥೆಯಲ್ಲಿ ಇರುವಂತಹ ನಿಯಮಗಳು, ಅಥವಾ ಒಂದು ಶಾಲೆಗೆ ಇರುವಂತಹ ನಿಯಮಗಳು, ಅಥವಾ ಒಂದು ಪ್ರೊಫೆಷನ್ಗೆ ಇರುವಂತಹ ನಿಯಮಗಳು ದೇವಸ್ಥಾನ ಅನ್ನುವಂತಹ ಭಕ್ತಿ ಕೇಂದ್ರದಲ್ಲಿ ಬೇಕಾಗತ್ತಾ ಅಂತ? ಖಂಡಿತ ನನ್ನ ಅಭಿಪ್ರಾಯ ಕೇಳಿದ್ರೆ ಖಂಡಿತ ದೇವಸ್ಥಾನಗಳಿಗೆ ಹೋಗೋಕ್ಕೆ ವಸ್ತ್ರ ಸಂಹಿತೆ ಅಗತ್ಯ ಇಲ್ಲ. ನಾವು ಹೋಗೋದಲ್ಲಿ ಭಕ್ತಿಯಿಂದ ಸಭ್ಯತೆಯ ಉಡುಪು ಧರಿಸ್ಕೊಂಡು ಬನ್ನಿ ಅಂತ ಹೇಳಿ ಸಣ್ಣ ವಯಸ್ಸಿಂದಲೂ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ, ಸ್ಕೂಲಲ್ಲಿ ಸ್ಕೂಲ್ ಡ್ರೆಸ್ ಹಾಕೊಂಡಿರ್ತಿದ್ದೆ, ದಾರಿಲಿ ಒಂದು ದೇವಸ್ಥಾನ ಕಾಣಿಸ್ತಾ ಇತ್ತು, ನಮ್ಮ ಅಜ್ಜಿ ಜೊತೆಲೋ ನಮ್ಮ ತಾಯಿ ಜೊತೆಲೋ ದೇವಸ್ಥಾನಕ್ಕೆ ಅದೇ ಉಡುಪಲ್ಲಿ ಹೋಗಿ ಬರ್ತಿದ್ವಿ. ಅಲ್ಲಿಲ್ಲದ ರಿಸ್ಟ್ರಿಕ್ಷನ್ನು ಇವತ್ತು ಹೊಸದಾಗಿ ಯಾಕೆ ತಲೆತಲಾಂತರಗಳಿಂದಲೂ ನಾವು ಏನು ಉಡುಗೆ ತೊಟ್ಟಿರ್ತೀವಿ ಅಲ್ಲಿ ನಾವು ಹೋಗೋದು ಭಕ್ತಿಯಿಂದ ದೇವ್ರು ನೋಡ್ಲಿಕ್ಕೆ. ಆಯ್ತಾ, ನಮ್ಮ ಉಡುಗೆ ತೊಡುಗೆಗಳು ನಮಗೆ ಕಂಫರ್ಟ್ ಝೋನಲ್ಲಿ ಇದ್ರೆ ಸಾಕು. ಕಂಫರ್ಟ್ ಝೋನಲ್ಲಿ ಇದ್ದು ನಾವು ನಮ್ಮ ಭಕ್ತಿನ ಅಲ್ಲಿ ಮಾಡಿ ಬಂದರೆ ಅಷ್ಟೇ ಸಾಕು ಅಂತ ಹೇಳ್ತೀವಿ. ಈಗ ಹೊಸದಾಗಿ ನೀವು ಅದಕ್ಕೊಂದು ನಿಯಮ ಮಾಡಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿ ಅದನ್ನ ಫಾಲೋ ಮಾಡಬೇಕು ಅನ್ನುವಂತ ಮನಸ್ಥಿತಿನ ಹೇರಬೇಡಿ. ವಸ್ತ್ರಗಳು ಕೂಡ ವಸ್ತ್ರ ನಮ್ಮನ್ನ ನಾವು ಹೇಗೆ ಅನ್ನೋದು. ಮುರುಡೇಶ್ವರ ಹೇಗೆ ಬರ್ತಾರೆ ಅಲ್ಲಿ ಇದಕ್ಕೆ ಹೋಗ್ತಾರೆ ಬೀಚ್ಗೆ. ಮೇಡಮ್ ಲೈವ್ ನೋಡಿದ್ದೇವೆ ಮುರುಡೇಶ್ವರದಲ್ಲಿ. ನೀವು ಹೋಗಿ ಈಗ ಬೇಕಾದ್ರೂ ನೀವು ಸರ್ವೆ ಮಾಡಿ, ಹೇಗೆ ಅಲ್ಲಿ ಬೀಚ್ಗೆ ಪಬ್ಗೆ ಹೋಗ್ತಾರಲ್ಲ, ಸೇಮ್ ಇದ್ರಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಅದನ್ನು ಒಪ್ಕೊಳ್ತಾರ? ನಾನು ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ಫಲಕವನ್ನು ಅದನ್ನ ಬೇಕಾದ್ರೆ ದಯವಿಟ್ಟು ಮೇಡಮ್ ನಾವು ಟೆಂಪಲ್ ಅಲ್ಲಿ ಹಾಕಿ ಅಂದ್ರೆ ಮನವಿ ಮಾಡ್ಕೊಂಡಿರುವಂತಹ ಒಂದು ಇದಿದೆ, ಹೇಗೆ ಬರ್ಬೇಕು ಅಂತ ಹೇಳಿ. ಡ್ರೆಸ್ ಅಲ್ಲಿ ನಾವು ತೋರಿಸಿದ್ದೇವೆ ಯಾವ ತರ ಸಾತ್ವಿಕ ಉಡುಪನ್ನು ಧರಿಸಿ ಬನ್ನಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಈಗ ಸಾತ್ವಿಕ ಅನ್ನೋದಕ್ಕೆ ಗೆರೆ ಏನು? ಮಾನದಂಡಗಳಿಗೆ ಏನು ಅನ್ನೋದು. ಎಸ್ ಹರೀಶ್ ಕಶ್ಯಪ್ರೆ, ಈಗ ದೇವಸ್ಥಾನ ಅಂತಂದಾಗ ಅದು ಭಕ್ತಿಯ ಕೇಂದ್ರ, ಶ್ರದ್ಧಾ ಕೇಂದ್ರ. ಅಲ್ಲಿಗೆ ಹೋಗುವಂಥದ್ದು ದೇವರ ದರ್ಶನಕ್ಕೆ, ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ, ಅಥವಾ ಒಂದು ಕನೆಕ್ಟ್ ದೇವರ ಜೊತೆಗೆ. ನಾವು ಒಂದಷ್ಟು ಸಮಯ ಅಲ್ಲಿ ಕಾಲ ಕಳೆದು ಬರ್ತೀವಪ್ಪ, ನಮ್ಮ ನೋವನ್ನ ಮರಿತೀವಪ್ಪ, ಅಥವಾ ನಮ್ಮ ಖುಷಿಯನ್ನ ಹಂಚ್ಕೊಳ್ತೀವಪ್ಪ ಅಂತ ಹೋಗ್ತಾರೆ. ಆದರೆ ಹೋಗುವಂಥವ್ರಿಗೆ ಒಂದಿಷ್ಟು ಕಟ್ಟುಪಾಡುಗಳು ಅಂತನ್ನುವಂಥದ್ದು ವಸ್ತ್ರದ ವಿಚಾರದಲ್ಲೂ ಕೂಡ ಬೇಕಾ? ಶಾಸ್ತ್ರ ಹೇಳುತ್ತಾ, ಅಥವಾ ಇದು ಹೊಸದೊಂದು ಎಡಿಷನ್? ನೋಡಿ, ಎಲ್ಲವೂ ಶಾಸ್ತ್ರ ಹೇಳಬೇಕು ಅಂತಂತ ಇಲ್ಲ, ಇಂಥ ರಾಜಕಾರಣಿಗಳು ಹೇಳಬೇಕು ಅಂತಂತ ಇಲ್ಲ. ಎರಡನ್ನೂ ಬೇರೆ ಬೇರೆ ಹಾಗೆ. ಬಹುತೇಕವಾಗಿ ನಮ್ಮ ಭಾರತೀಯ ಸನಾತನ ಜನರು, ವಿಶೇಷವಾಗಿ ನಮ್ಮ ದೇಶದ ಮಹಿಳೆಯರು, ಇವ್ರಿಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಒಳ್ಳೆ ಸಂಸ್ಕೃತಿಯಲ್ಲೇ ಇರ್ತಕ್ಕಂಥವ್ರು. ಇಲ್ಲಿ ಸಮಸ್ಯೆ ಏನ್ ಬರುತ್ತೆ ಅಂತಂದ್ರೆ ಹೂ ಸೆಡ್ ದಿಸ್ ಅಂತ. ಬಿಕಾಸ್ ಸಿದ್ದರಾಮಯ್ಯನವರು ಹೇಳಿ ಇದನ್ನು ಲೇವಡಿ ತರ ಏನು ಬಟ್ಟೆ ಹಾಕೊಂಡು ಬನ್ನಿ ಅಂತಂತ ಹೇಳಿಲ್ಲ, ಬಟ್ಟೆ ಬಿಚ್ಕೊಂಡು ಬನ್ನಿ ಅಂತಂತ ಹೇಳಿಲ್ಲ. ಈ ರೀತಿಯ ಒಂದು ಹಳ್ಳಿ ಸೊಗಡು, ಇನ್ವೈಟೆಡ್ ಕಾಮ, ಅದ್ರ ಆ ತರ ಎಲ್ಲ ಹೇಳ್ತಕ್ಕಂಥ ಅವರ ಸಿದ್ದರಾಮಯ್ಯನವರ ಹೇಳಿಕೆಗೆ ವಿರೋಧ, ವಸ್ತ್ರ ಸಂಹಿತೆ ಬಗ್ಗೆ ಅಲ್ಲ ಇದು. ನನಗೆ ಬೇಕಾಗಿ ನಾನು ಹೇಳ್ತಿರೋದು, ನಮಗೆ
ಈ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅದ್ರ ಬಗ್ಗೆ ವಿಚಾರ ಅಲ್ಲ. ನಮ್ಮ ಧರ್ಮದ ಸಂಸ್ಕೃತಿಯಲ್ಲಿ ನಮಗೆ ಆಗಿರ್ತಕ್ಕಂಥ ಒಂದು ಸಂಹಿತೆ, ಅಂದ್ರೆ ನಮಗೆ ಆಗಿರ್ತಕ್ಕಂಥ ಒಂದು ಪದ್ಧತಿ ಇದೆ. ಅದನ್ನ ನಾನು ನೀವು ಕ್ರಿಯೇಟ್ ಮಾಡಿರೋದಲ್ಲ. ನಮ್ಮ ಹಿಂದಿನ ಅನೇಕ ತಲೆಮಾರರಿಂದ ಒಂದು ಪಂಚೆ ಶಲ್ಯ ಹಾಕೊಂಡು ಹೋಗ್ಬೇಕು. ಈಗಿನ ಕಾಲದಲ್ಲಿ ಏನು ಒಂದು ನಾವು ಹಾಕ್ದಂಗೆ ಒಂದು ಏನು ಕುರ್ತಾ ಹಾಕೊಂಡು ಹೋಗಬಹುದು. ಹಣೆಗೊಂದು ಪ್ರಸಾದ ಕೊಡ್ತಾರೆ, ಒಂದು ಕುಂಕುಮ ಇಟ್ಕೊಳ್ಬೇಕು. ಮಹಿಳೆಯರು ಒಂದು ಸೀರೆಯೋ ಒಂದು ಚೂಡಿದಾರೋ ಈ ತರದ್ದು ಹಾಕೊಂಡು ಹೋಗಬೇಕು. ಸೊ ಇದು ವಿ ಆಲ್ರೆಡಿ ನೋ. ಎನಿ ಪೊಲಿಟಿಷಿಯನ್ ನೀಡ್ ನಾಟ್ ಹ್ಯಾವ್ ಟು ಸೇ ದಿಸ್ ಇನ್ ಏನೋ ಒಂದು ರೀತಿಯ ಎಸ್ದಂಗೆ ಉಡಾಫೆಯಾಗಿ ಹೇಳುವ ಅವಶ್ಯಕತೆ ನಮ್ಮ ಸಂಸ್ಕೃತಿಗೆ ಖಂಡಿತ ಇಲ್ಲ. ಎರಡನೇದಾಗಿ ಇನ್ನು ಹಾಕೊಂಡು ಹೋಗ್ಬೇಕಾ ಬೇಡವಾ ಅಂತಂತ ಅವ್ರ ಊರಲ್ಲಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನ ಹುಂಡಿನಲ್ಲಿ ಅವ್ರು ಹೆಂಗಿದ್ರು ಲಾಯರ್ ಸಾಹೇಬರು, ಅವರು ಯಾವಾಗ್ಲೂ ಹೋಗ್ಬೇಕಾರಲ್ಲ ಲಾಯರ್ದು ಬಟ್ಟೆ ಹಾಕೊಂಡು ಅವ್ರ ದೇವಸ್ಥಾನಕ್ಕೆ ಹೋಗ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಅದು ಚೆನ್ನಾಗಿರುತ್ತಾ? ಎಲ್ಲಿ ಹೇಗೆ ಹೋಗ್ಬೇಕೋ ಹಾಗೆ ಹೋದ್ರೆ ಸಿದ್ದರಾಮಯ್ಯನವ್ರಿಗೂ ಲಕ್ಷಣ, ನನಗೂ ಲಕ್ಷಣ, ಎಲ್ರಿಗೂ ಲಕ್ಷಣ. ಹಾಗೆ ನಮ್ಮ ಇವರು ಹೇಳಿದ್ರು, ನಮ್ಮ ಲಾಯರ್ ಸಾಹೇಬ್ರು, ಇವರು ಲಾಯರ್, ಅವ್ರು ಕರೆಕ್ಟಾಗಿ ಹೇಳಿದ್ರು. ನಾವೆಲ್ಲೋ ಹೋಗ್ತಿರ್ತೀವಿ, ನಾವೊಂದು ಸ್ಕೂಟರ್ಲಿ ಇಳಿತೀವಿ, ಒಂದು ದೇವಸ್ಥಾನ ಸಿಕ್ತು, ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಸೊ ವಿ ಆಲ್ರೆಡಿ ನೋ ದಿಸ್. ಅಲ್ಲಿ ಸಮಸ್ಯೆ ಎಲ್ಲಿ ಏನ್ ಬರುತ್ತೆ ಅಂದ್ರೆ, ಇವ್ರು ಯಾರೋ ಧರ್ಮಕ್ಕೆ ಅವರಿಗೆ ನೇರ ಸಂಬಂಧ ಇರೋದಿಲ್ಲ. ದೇ ಆರ್ ಆಲ್ ಪಾಲಿಟಿಷಿಯನ್ಸ್. ಅವರು ಈ ರೀತಿ ಬೋರ್ಡ್ಗಳನ್ನ ಹಾಕಿ, ನಾಗರಾಜ್ ಅವರಿಗೆ ಒಂದು ಬೋರ್ಡ್ಗಳನ್ನ ಹಾಕಿ, ಅಂದ್ರೆ ಇಂತಿಂತ ಡ್ರೆಸ್ಗಳನ್ನೇ ನೀವು ಹಾಕ ಬನ್ನಿ ಅನ್ನುವಂಥ ನಿಯಮಗಳನ್ನ ಮಾಡಿ, ಅದು ವಸ್ತ್ರ ಸಂಹಿತೆ, ಅದು ಸಭ್ಯತೆ ಅಂತನ್ನುವಂಥ ಈ ಕೋಟ್ ಮಾಡೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಯನ್ನೇ ಈಗ ಕೇಳ್ತಾ ಇರೋದು ಜನಸಾಮಾನ್ಯರು. ದೇವರ ದೃಷ್ಟಿಯಲ್ಲಿ ಎಲ್ಲ ಜನರು ಒಂದೇ, ಇವ್ರು ಬೇರೆ ಅವ್ರು ಬೇರೆ ಅಂತ ಏನೂ ಇಲ್ಲ. ಅವ್ರವ್ರಿಗೆ ಇಷ್ಟ ಬಂದಾಗ ರೀತಿಯಲ್ಲಿ ಹೋಗ್ಬೋದು. ಇಷ್ಟ ಬಂದಂತ ಹೇಳಿದ್ರೆ ಏನು, ಈಗ ಆಫ್ ಮಿಡಿ ಹಾಕೊಳ್ಳೋದು ಅವೆಲ್ಲ ಅದು ಕಲ್ಚರ್ ಅಲ್ಲ, ಅದು ಮಾಡಬಾರ್ದು. ನಾರ್ಮಲ್ ಆಗಿ ನಮ್ಮ ಮನಸ್ಫೂರ್ತಿಯಾಗಿ ನಾವು ಏನಕ್ಕೆ ಹೋಗ್ತೀವಿ, ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕೆ, ನಾವು ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀವಿ. ಹೇಗಿರ್ಬೇಕು ನಾವು, ನಮ್ಮ ಅಷ್ಟೇ ವಿಷಯ ಇರೋದು. ನಮ್ಮದು ಏನಿದೆ, ನಮ್ಮ ಒಂದು ವಿರುದ್ಧವಾದ ದಿಕ್ಕಿನಲ್ಲಿ ನಾವು ಹೋಗಬಾರದು. ಈಗ ಯಾರೋ ಒಬ್ಬರು ರಾಜಕೀಯ ನಾಯಕರು ಅದು ಕೊಟ್ಟರು ಸ್ಟೇಟ್ಮೆಂಟ್ ಅದು ಬಿಟ್ಟು ಅದನ್ನು ದೊಡ್ಡದಾಗಿ ಹೇರೋದಲ್ಲ. ಮೊದಲಿಂದ ಮೇಡಮ್ ಹೇಳಿದ್ರು, ಈಗ ಮೊದಲಿಂದ ನಾವು ಒಂದು ಸ್ಕೂಲ್ ಹೋದಾಗ ನಾವು ದೇವಸ್ಥಾನ ಸಿಕ್ಕ ತಕ್ಷಣ ಕೈ ಮುಗಿತಾ ಇದ್ವಿ. ನಮ್ಗೆ ಯಾವ ಬಟ್ಟೆ ಹಾಕೊಂಡಿದ್ದೆ ಅವಾಗ ನಮ್ಗೆ ಗೊತ್ತಿಲ್ಲ. ನಮ್ಗೇನು ನಾವು ನಾರ್ಮಲ್ ಬಟ್ಟೆ ಇದ್ರೆ ನಮ್ಮ ಅಜ್ಜಿನೋ ತಾತನೋ ಯಾರ ಜೊತೆ ಹೋಗ್ತಾ ಇದ್ದಾಗ ನಮಸ್ಕಾರ ಮಾಡಿ ಬರ್ತಾ ಇದ್ವಿ. ಇದು ಬಿಟ್ಟು ಈಗ ಹೊಸದಾಗಿ ಇದನ್ನ ಏರಿ ಅಂತ ಹೇಳಿರೋದು, ಇದು ಒಂದು ನನಗೆ ಒಂದು ರೀತಿಯಲ್ಲಿ ಮುಜುಗರ ಆಗ್ತಾ ಇದೆ. ಎರಡನೇದು ಏನಾಗುತ್ತೆ ಗೊತ್ತಾ, ಈಗ ಪಂಚೆ ಉಟ್ಕೋಬೇಕು ಅಂತಾರೆ ಕೆಲವು ಪಾಶ್ಚಿಮಾತ್ಯಗಳಿಂದ ಬರ್ತಾರೆ, ಅವರು ಪಂಚೆ ಉಡ್ಲಿಕ್ಕೆ ಬರಲ್ಲ, ಕೆಲವು ಸೀರೆ ಕಟ್ಲಿಕ್ಕೆ ಬರಲ್ಲ. ಅವ್ರ ಪರಿಸ್ಥಿತಿ ಏನು? ಅಷ್ಟು ಸಾವಿರಾರು ಕಿಲೋಮೀಟರ್ ಬಂದವರು ದೇವ್ರ ದರ್ಶನ ನೋಡದೆ ಹೋಗಿದ್ರೆ ಅವರು ಹೋಗಿ ನಮ್ಮ ದೇಶದ ಬಗ್ಗೆ ಏನು ಹೇಳ್ಕೊಳ್ತಾರಲ್ಲಿ ಅಲ್ವಾ? ಅವ್ರು ಒಂದು ಕೊಡಿ, ದೇವಸ್ಥಾನದ ಮೇಲೆ ಒಂದು ವ್ಯವಸ್ಥೆ ಮಾಡಿಕೊಡಿ, ವ್ಯವಸ್ಥೆ ಮಾಡಿಕೊಡಿ. ಅವ್ರಿಗೊಂದು ಪಂಚನೋ ಏನೋ ಒಂದು ಕಟ್ಕೊಳ್ಳೋಕೆ ಕೊಡಿ. ಗೊತ್ತಿದೆ ಅಂತ ನಾನು ಹೇಳಿದ್ರು, ನಮ್ಗೆಲ್ಲರೂ ಬೈ ಲಾರ್ಜ್ ವಿ ಆಲ್ ಇಂಡಿಯನ್ಸ್, ನಮ್ಗೆ ಗೊತ್ತಿದೆ. ಇವ್ರು ಕಿಡಿ ಹಚ್ಚೋ ಅವಶ್ಯಕತೆ ಇಲ್ಲ ಅಂತಂತ ನಾನು ಹೇಳ್ತಿರೋದೇ ಹೊರತು ಅವ್ರಿಗೂ ಗೊತ್ತಿದೆ ಇದು. ಅವ್ರು ಯಾವಾಗ್ಲೂ ಪಂಚೆ ಉಟ್ಕೊಂಡೇ ಇರ್ತಾರೆ. ಅದು ಅವರ ಸುತ್ತೂರ ಚಪ್ಪಾಳೆ ಹೊಡೆದ್ರಲ್ಲ ಎಷ್ಟೋ ಜನ, ಅವರು ಸಿದ್ದರಾಮಯ್ಯವ್ರನ್ನ ನೋಡ್ಕೊಂಡು ನಾವು ಇನ್ಮೇಲೆ ನೀಟಾಗಿ ಪಂಚೆ ಹಾಕೊಂಡು ಬರೋಣ ಅಂತ ಕಲ್ತ್ಕೊಳ್ಳಿ. ತಮಿಳ್ನಾಡಿನಲ್ಲಿ ನೋಡಿ ಕಲಿಬಹುದು, ಸಿದ್ದರಾಮಯ್ಯವ್ರನ್ನ ನೋಡಿ ಕಲಿಬಹುದು. ಆದ್ರೆ ಚಪ್ಪಾಳೆ ಹೊಡಿಯಕ್ಕೆ ಮಾತ್ರ ಬರುತ್ತೆ ಅವ್ರಿಗೆ. ಯಾಕಂದ್ರೆ ಅವರನ್ನು ಜನಕ್ಕೆ ಗೊತ್ತು, ಜನ ಹೇಗೆ ಹೋಗ್ಬೇಕು ಹಾಗೆ ನೀಟಾಗಿ ಹೋಗ್ತಾರೆ. ದಟ್ ಇಸ್ ನಾಟ್ ದ ವೇ. ದೇಗುಲದಿಂದ ಒಂದು ವಸ್ತ್ರ ಸಮಿತಿ ಅನ್ನುವಂತ ವಿಚಾರ ಯಾಕೆ ಬರುತ್ತೆ? ಆಕ್ಷೇಪ ಈಗ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಅದನ್ನ ವಿವಾದ ಮಾಡೋ ಅಗತ್ಯ ಇಲ್ಲ. ಅವ್ರು ಹೇಳಿದ್ದಾರೆ ದೇವಸ್ಥಾನ ಅದು ವಿವಾದ, ಯಾಕಂದ್ರೆ ಮೊದ್ಲಿಂದಲೂ ನಡ್ಕೊಂಡ ಬರ್ತಾ ಇದೆ. ಹೊಸದಾಗಿ ಯಾರು ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿಲ್ಲ. ನೀವು ಹೀಗೆ ಬನ್ನಿ ಅಂತ ಹೇಳಿ, ನನ್ನ ದೇವರನ್ನ ನೋಡಕ್ಕೆ ನೀವು ಒಂದು ಕಡ್ಡಾಯವಾಗಿ ಫಲಕಗಳನ್ನ ಹಾಕಿ ನನ್ನ ದೇವರನ್ನ ನೀವು ನನ್ನ ನೋಡಕ್ ಬಿಡ್ಲಿಲ್ಲ ಅಂತಂದ್ರೆ ನಾನು ಎಲ್ಲೋಗಿ ದೇವರನ್ನ ಆರಾಧಿಸ್ಲಿ? ಈಗೆಲ್ಲೋ ಹೋಗ್ತಾ ಇರ್ತೀನಿ ಹೇಳ್ದಾಗೆ, ಆಯ್ತಾ? ಒಳಗ್ ಹೋಗ್ಬೇಕು ಅಂತಂದ್ರೆ ಇಂಥದ್ದೊಂದು ವಸ್ತ್ರ ಸಂಹಿತೆನ ನೀವು ಅಲ್ಲಿ ಹಾಕಿದಾಗ ಆ ವಸ್ತ್ರ ನಾನು ಧರಿಸಿರ್ಲಿಲ್ಲ ಅಂತಂದ್ರೆ ನನ್ನ ದೇವರನ್ನ ನೀವು ನನ್ನಿಂದ ಕಸ್ಕೊಂಡಂಗಲ್ವಾ? ನಾನು ನೋಡ್ಬಾರ್ದ ದೇವರನ್ನ? ಸಭ್ಯತೆಯ ಉಡುಗೆ ಇದ್ರೆ ಸಾಕು. ಆ ಸಭ್ಯತೆಯ ಉಡುಗೆ ಇದ್ದು ಅದು ಮಿಡಿ ಎಲ್ಲ ಒಂದು ಪ್ರವಾಸ ಹೋಗಿರ್ತೀವಿ ಮೇಡಮ್. ನಾವು ಯಾವ್ದೊಂದು ಪ್ರವಾಸಕ್ಕೋ ಒಂದು ಗುಡ್ಡಗಾಡ ಪ್ರದೇಶಕ್ಕೋ ಯಾವುದಕ್ಕೋ ಒಂದು ಪ್ರವಾಸಕ್ಕೆ ಹೋಗಿರ್ತೀವಿ. ಬರ್ಬೇಕಾದ್ರೆ ಒಂದು ದೇವಸ್ಥಾನ ಕಾಣಿಸುತ್ತೆ, ನಮ್ಮಲ್ಲಿ ಕೆಲವರು ಪ್ಯಾಂಟ್ ಶರ್ಟ್ ಮಾತ್ರ ಹಾಕೊಂಡಿರ್ತೀನಿ. ನಾನು ಅಲ್ಲಿ ಹೋಗಬಾರ್ದು ಅಂದ್ರೆ ಏನರ್ಥ? ಪ್ಯಾಂಟ್ ಶರ್ಟ್ ಹಾಕಿ ಹೋಗ್ಬಾರ್ದು ಅಂತ ನಾವ್
ಅವರೇ ಚರ್ಚೆ ಶುರುವಾಗುತ್ತೆ ಅಲ್ಲಿ. ದಯವಿಟ್ಟು ಇವ್ರು ದಾರಿ ಯಾರು ಸುತ್ತ advocate? ಉಡುಪು, ಭವ್ಯ ಅವರೇ. ಉಡುಪು ಸಭ್ಯತೆಯಲ್ಲಿರಬೇಕು, ಸಭ್ಯತೆಯಲ್ಲಿರಬೇಕು. ಅದನ್ನೇ ನಾವು ಆ ಹೇಳ್ತಾ ಸಭ್ಯತೆ ಇರೋದು. ನೋಡುವವರ ದೃಷ್ಟಿಯಲ್ಲೂ ಕೂಡ ಇರಬೇಕು. ನಾನು ಸೀರೆ ಉಟ್ಟಾಗ ಕೂಡ ಈ ಅಮ್ಮ ಸರಿಯಾಗಿ ಸೀರೆ ಉಟ್ಟಿಲ್ಲ ಅಂತ ಬಂದ ಮಾತು ಸರ್, ನಾವು ಸರಿಯಾಗಿ ಸೀರೆ ಸರಿಯಾಗಿ ಸೀರೆ ಹುಟ್ಟಿದ್ರು ಕೂಡ ಇವ್ರು ಸರಿಯಾಗಿ ಸೀರೆ ಹುಟ್ಟಿಲ್ಲ ಅನ್ನೋ ಮಾತುಗಳು ಬರಲ್ವಾ? ಬರುತ್ತೆ. ಅದು ನೋಡುವವನ ದೃಷ್ಟಿಯಲ್ಲಿರುತ್ತೆ. ನೀವು ಹಾಗಾಗಿ ನೋಡುವವರ ದೃಷ್ಟಿಯನ್ನ ಯಾವ ತರ ಸರಿ ಮಾಡ್ತೀರಾ? ಈಗ ಕೆಲವು ದೇವಸ್ಥಾನಗಳಲ್ಲಿ ಮಳಿಗೆಗಳ ಮುಂದೆಗಡೆ ಪಂಚೆ ಶರ್ಟ್ ಅನ್ನ ಅಲ್ಲಿ ವ್ಯಾಪಾರ ದೃಷ್ಟಿಕರಣ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಪುರೋಹಿತ ವರ್ಗ, ಕೆಲವು ವರ್ಗದವ್ರ ಜನಗಳು ಅವ್ರದೇ ಅಂಗಡಿಗೆ ಇಟ್ಕೊಂಡು ಆ ಪಂಚೆ ಶರ್ಟ್ಗಳನ್ನ ಹಾಕೊಳ್ಳೋದು. ಅದು 20 ರೂಪಾಯಿ ಬೆಲೆ ಬಾಳಲ್ಲ. ಅದನ್ನ 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ತಗೊಳ್ಳೋ. ಇದು ಎಷ್ಟು ಮೀಟರ್ ಸರಿ? ಆರಾಮಾಗಿ ಎಷ್ಟು ಮೀಟರ್ ಸರಿ ಇದು? ಕೆಲವು ದೇವಸ್ಥಾನಗಳು ಎಷ್ಟು ರೂಪಾಯಿಗೆ 100 ರೂಪಾಯಿ ತಗೊಳ್ತಾರ, ಎಷ್ಟು ತಗೊಳ್ತಾರೆ, ಪಂಚಶಲ್ಯಗಳನ್ನ ಕೊಡ್ತಾರೆ. ನೀವು ಹೋಗಿ ವಾಪಸ್ಸು ಅದನ್ನು ವಾಪಸ್ ಕೊಟ್ರಿದ್ರೆ ದುಡ್ಡನ್ನು ಕೂಡ ವಾಪಸ್ ಕೊಡ್ತಾರೆ. ಇಲ್ಲ 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 ಯಾರಿದ್ದಾರೆ ಅಲ್ಲ ಗೊತ್ತಾ ಮೇಡಮ್, ಇವರಿಗೆ ದೇವರ ಬಗ್ಗೆ ಶ್ರದ್ಧೆ ಇಲ್ಲ. ಒಟ್ಟು ಇಲ್ಲಿ ಯಾವುದೋ ಒಂದು ಹೇಳ್ಬೇಡಿ, ದೇವರ ಬಗ್ಗೆ ಶ್ರದ್ಧೆ ಇಲ್ಲ ಅನ್ನೋದನ್ನ ಹೇಳ್ಬೇಡಿ. ನಿಮಗೆ ಇದೆ ಅನ್ನೋದು ಮುಖ್ಯ ಇಲ್ಲಿ. ನಾವು ದೇವರ ಬಗ್ಗೆ ಶ್ರದ್ಧೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನೋಡಿ, ನೀವು ಕೋರ್ಟಿಗೆ ಹೋಗ್ತೀರಾ, ಹೇಗಾದ್ರೂ ಕೋರ್ಟ್ ಹಾಗೆ ಒಂದು ಬರ್ತೇನೆ. ಕೋರ್ಟ್ಗೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ಇದೇ ತರ ಬಟ್ಟೆಗಳನ್ನ ಹಾಕೊಂಡು ಬರ್ಬೇಕು ಅಂತ ಇದೆ. ಅದು ವೃತ್ತಿ. ಇದು ನಮ್ಮ ಹಿಂದೂ ವೃತ್ತಿ, ಇದು ಧರ್ಮದ ಧಾರ್ಮಿಕದ, ಇದು ದೇವಸ್ಥಾನ ವೃತ್ತಿ ಅಲ್ಲ. ವೃತ್ತಿ ಅಲ್ಲ, ಅದು ದೇವಸ್ಥಾನ ವೃತ್ತಿ ಅಲ್ಲ. ಅಲ್ಲಿ ನನ್ನ ದೇವರು ಕೂತಿದ್ದಾನೆ, ಎಲ್ಲರಿಗೂ ಬೇಕಾದಂತ ದೇವರಿದ್ದಾನೆ. ದೇವಸ್ಥಾನಗಳಿರೋದು ದೇವರನ್ನ ಅಲ್ಲಿ ಕೂರಿಸಿದ್ದಾರೆ. ದೇವಸ್ಥಾನಗಳಲ್ಲಿ ದೇವರಿದ್ದಾನೆ, ಆ ದೇವ ಅಲ್ಲಿದ್ದಕ್ಕೆ ನಾನು ಆಗಲ್ಲ. ವೃತ್ತಿಗೂ ಮತ್ತೆ ದೇವಸ್ಥಾನಕ್ಕೂ ದೇವರಿಗೂ ಸಂಬಂಧ ಕಲ್ಪಿಸಬೇಡಿ. ವ್ರತ ಮಾಡ್ತೇವೆ ಮೇಡಮ್, ಸತ್ಯನಾರಾಯಣ ವ್ರತ ಮಾಡಿದಾಗ ನಾನು ಹೀಗೆ ಮನೆಯಲ್ಲಿ ಇರೋ ಡ್ರೆಸ್ ಅಲ್ಲಿ ದೇವರಿಗೂ ಸಂಬಂಧ ಕಲ್ಪಿಸಬೇಡಿ. ಮನೆ ವೈಯಕ್ತಿಕವಾಗಿ ಅಲ್ಲಿ ನೀವು ಹೇಳಿದ್ರೆ ಯಾರು ಪ್ರಶ್ನಿಸೋದು ಇಲ್ಲ. ದೇವಸ್ಥಾನದಲ್ಲಿಯೂ ಸಹ ಅದು ನಮ್ಮ ಹಿಂದೂ ಧರ್ಮದ ಮೇನ್ ಉಳಿವಿಗೆಯ ಕೇಂದ್ರ ಇದೆ. ಏನು ಅಲ್ಲಿ ದೇವಸ್ಥಾನದ ಚೈತನ್ಯ ಪಾವಿತ್ರ್ಯವನ್ನು ಕಾಪಾಡುವುದು ನಮ್ಮ ಹಿಂದೂಗಳ ಜವಾಬ್ದಾರಿ ಇದೆ. ಪ್ರತಿಯೊಬ್ಬ ಹಿಂದೂಗಳ ಜವಾಬ್ದಾರಿ ಇದೆ. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿನ ನಿಯಮವನ್ನು ಪಾಲನೆ ಮಾಡಿ. ಇಲ್ಲಿ ಭಕ್ತಿ ಇದೆ, ಶ್ರದ್ಧೆ ಇದೆ ಅಂತನ್ನೋ ವಿಷಯ ಅಲ್ಲ. ಯಾರು ಏನನ್ನು ಹೇರ್ಲಿಕ್ಕೆ ಹೋಗಿದ್ದಾರೆ ಅಥವಾ ಹೋಗ್ತಾ ಇಲ್ಲ ಅನ್ನೋದು ವಿಷಯ. ಶ್ರದ್ಧೆ ನಾನು ತೋರಿಸ್ಕೊಳ್ಳುವಂತ ಶ್ರದ್ಧೆ ಇರಬಹುದು, ಅಥವಾ ಬೂಟಾಟಿಕೆಯ, ಸಿದ್ದರಾಮಯ್ಯನವರು ಹೇಳಿದ ಹಾಗೆ ಬೂಟಾಟಿಕೆಯ ಭಕ್ತಿಯನ್ನು ಮಾಡೋ ದೇವ್ರು ಒಪ್ಪಲ್ಲ ಅಂತ. ಅವ್ರಿಗೆ ಪಾಯಿಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಬಟ್ ಅದನ್ನ ಯಾವ ರೀತಿ ಹೇಳಿದ್ರೆ ಅದೊಂದು ಈ ತರ ಕಿಡಿ ಆಗ್ತದೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಜನಕ್ಕೆ ಗೊತ್ತಿರಬೇಕು ಯಾವುದಕ್ಕೆ ನಾವು ಬೆಲೆ ಕೊಡಬೇಕು. ಅನಾವಶ್ಯಕವಾಗಿ ಇವರ ಒಂದು ಸ್ಟೇಟ್ಮೆಂಟ್ ಏನ್ ಮಾಡಿ ಅವರು ಹೇರಕ್ಕೆ ಹೋಗ್ತಾ ಇಲ್ಲ, ನೀವು ಇಷ್ಟ ಬಂದಂಗೆ ಹೋಗ್ಬಹುದು ಅಂತ ಹೇಳ್ದಂಗಾಯ್ತು. ಇಷ್ಟ ಬಂದಂಗೆ ಹೋಗ್ಬಹುದು ಅಂತಂತ ಹೇಳಿದ್ರೆ ಏನಾಯ್ತು, ಬೈ ಲಾರ್ಜ್ ನಮಗ್ ಗೊತ್ತಿಲ್ಲ ಹೆಂಗ್ ಹೋಗ್ಬೇಕು ನಮ್ ದೇವಸ್ಥಾನಕ್ಕೆ ಅಂತ ಹೇಳ್ದಂಗಾಯ್ತಲ್ವಾ? ಅಲ್ಲ, ಈಗ ಒಂದು ಇವ್ರಿಗೆ ಬೇಕಾದ್ರೆ ಇವ್ರು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಅಗತ್ಯ ಇಲ್ಲ. ಅವ್ರು ಹೇಳಿದ್ದು ಇಂಥವರು ಸ್ಟೇಟ್ಮೆಂಟ್ ಧರ್ಮದ ಬಗ್ಗೆ ಕೊಡುವಂತಹ ರೈಟ್ಸ್ ಅವರಿಗೆ ಇರೋದಿಲ್ಲ. ಖಂಡಿತ ನೀವು ತಗೋತಿದ್ದಾರಲ್ಲ, ಧಾರ್ಮಿಕ ಹಾಕ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ್ದಾರೆ. ಅಸಭ್ಯತೆಯ ಮತ್ತೊಂದು ಹೇಳಿಲ್ಲ ಅವರು. ಇವರು ಅದನ್ನ ಅನಗತ್ಯವಾಗಿ ವಿವಾದ ಮಾಡ್ತಾರೆ. ಹಿಂದೂ ದೇವಸ್ಥಾನಕ್ಕೆ ಹೋಗಬಹುದು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂತವರು ನಮ್ಮ ಧರ್ಮದ ಬಗ್ಗೆ ಅಥವಾ ನಮ್ಮ ಧರ್ಮಾಚರಣೆಯ ಬಗ್ಗೆ ಮಾತನಾಡುವ ಅಧಿಕಾರ ಇಲ್ಲ. ಯಾರಿಗೆ ಇದೆ ಅಂತ ಹೇಳಿದ್ರೆ ನನ್ನ ಧರ್ಮ ನಾನು ಪಾಲಿಸ್ತಾ ಇದ್ದೀನಿ. ನನ್ನ ಧರ್ಮ ಏನೋ ಅದನ್ನ ಬೇರೆಯವರು ಹೇಳ್ಕೊಡಕ್ಕಾಗಿಲ್ಲ. ಮತ್ತೊಬ್ರು ಬಂದು ನಮ್ಮ ಕಿವಿ ಮಾತು ಹೇಳ್ಬೇಕಾಗಿಲ್ಲ. ಯಾರೋ ಒಬ್ರು ಬಂದು ಕೂಗುವ ರೈಟ್ಸ್ ಇದ್ರಲ್ಲಿ ಇಲ್ಲ. ಧರ್ಮದ ಬಗ್ಗೆ ಅದನ್ನೇ ನಾನು ಹೇಳಕೊಟ್ಟಿದ್ದು. ಬೇರೆಯವರು ನಾನು ಮಾಡುವಂತ ಧರ್ಮದ ಆಚರಣೆನ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಆಗುತ್ತೆ, ಎಲ್ಲೂ ಕೂಡ ಅರ್ಧಂಬರ್ಧ ಹಾಕೊಂಡು ಹೋಗಿ
ಅಥವಾ ಬಟ್ಟೆ ನಿಮ್ ಇಷ್ಟ ಅದನ್ನ ಹೋಗಿ ಅಂತ ಹೇಳಿಲ್ಲ. ಚೆ ಆಗಲ್ಲ ಆಗಲ್ಲ ಆಚರಣೆ ಬಗ್ಗೆ ನೀವು ಅಂತ ಹೇಳಿದಾರೆ ಅಷ್ಟು ಬಿಟ್ರೆ ಅನ್ಯ ಪಂಥೀಯರ ಸಂದರ್ಭದಲ್ಲಿ ಇವ್ರು ಈ ತರ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲ ಈಗ ಪ್ರಮುಖವಾಗಿ ಪ್ರಶ್ನೆ ಒಂದು ಕಡೆ ಒಂದು ವಸ್ತ್ರ ಸಮಿತಿ ಎಸ್ ಭವ್ಯ ಬರ್ತೀನಿ ಧೈರ್ಯ ಇದೆಯಾ ಅಂತ ಹೇಳಿದ್ರೆ ಓಕೆ 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 ಒಂದು ಪುಟ್ಟ ಬ್ರೇಕ್ ನ ಸಮಯ ಆಗ್ತಾ ಇದೆ. ಈಗ ಇರುವಂತ ಪ್ರಶ್ನೆ ಅಂತಂದ್ರೆ ಈಗ ವಸ್ತ್ರ ಸಮಿತಿ ಅನ್ನೋದು ಬೇಕಾ ಬೇಡವಾ ಅಂತ ಅನ್ನೋದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ವಸ್ತ್ರ ಸಮಿತಿ ಅನ್ನುವಂತ ವಿಚಾರ ಆಯಾ ದೇಗುಲಗಳು ಆಯಾ ದೇಗುಲದ ಟ್ರಸ್ಟ್ಗಳು ಅವರಿಗೆ ಸಂಬಂಧಪಟ್ಟದ್ದ ಅಥವಾ ಒಂದು ಸರ್ಕಾರವಾಗಿ ಅದನ್ನೊಂದು ನಿಯಮ ಮಾಡಬೇಕೋ ಮಾಡಬಾರ್ದು ಅನ್ನುವಂತ ಹೇಳಿಕೆಯನ್ನು ಕೊಡುವಂಥದ್ದು ಅದು ಬೇಕಾ ಅನ್ನುವಂಥದ್ದು ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಈ ಬಗ್ಗೆ ಚರ್ಚೆ ಮುಂದುವರಿಸಿ ಒಂದು ಕ್ವಿಕ್ ಬ್ರೇಕ್ ಆಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.